ರಾಜಸ್ಥಾನ್ ಪಕ್ಕದಲ್ಲಿ ಪಾಕಿಸ್ತಾನಿನ ಸೈನ್ಯ ಕೂಡ ಇತ್ತು. ಸೈನ್ಯದ ಇನ್ನೊಂದು ಕಡೆ ಶೇರ್ ಸಿಂಗಿನ ರಾಜ್ಯ ನಡೀತಿತ್ತು. ಶೇರ್ ಸಿಂಗ್ ತುಂಬಾನೇ ಬುದ್ಧಿವಂತ. ಅದು ಮಾತ್ರ ಅಲ್ಲದೆ ಅವನು ಹಿಂದೂಸ್ತಾನ್ ಸೈನ್ಯಕ್ಕೆ ಯಾವಾಗ್ಲೂ ತುಂಬಾನೇ ಸಹಾಯ ಮಾಡ್ತಿದ್ದ. ಹಿಂಗಿದ್ದಾಗ ಒಂದಿನ ಸಭೆಯಲ್ಲಿ ಅವ್ರೀಗಂತ ಮಾತಾಡ್ಕೋತಿರ್ತಾರೆ. ಶೇರ್ ಸಿಂಗ್, ಇತ್ತೀಚೆಗೆ ಪಾಕಿಸ್ತಾನದ ಉಗ್ರರು ನಮ್ಮ ಬಾರ್ಡರ್ ಅನ್ನ ದಾಟಿ ಕಾಡಿನ ರಸ್ತೆಯಿಂದ ಹಿಂದೂಸ್ತಾನಕ್ಕೆ ಬಂದ್ಬಿಡ್ತಾರೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೀವು ಚಿಂತೆ ಮಾಡಬೇಡಿ ಮಹಾಶಯರೇ, ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ. ಮಹಾರಾಜ್, ಯಾವ ರೀತಿ ನಮ್ಮ ದೇಶದ ಯೋಧರು ನಮ್ಮ ಭಾರತವನ್ನ ಕಾಯ್ತಾ ಇದ್ದಾರೆ, ಅದೇ ರೀತಿ ನಾವು ನಿಮ್ಮ ರಕ್ಷಣೆಯನ್ನ ಮಾಡ್ತೀವಿ. ಅಸಲಿಗೆ ನಾವು ಸಹ ಹಿಂದೂಸ್ತಾನಿಗಳೇ, ನಮ್ಮದು ಸಹ ಕರ್ತವ್ಯ ಇದೆ. ನಾವು ನಮ್ಮ ದೇಶದ ಯೋಧರಿಗೆ ಕೈ ಜೋಡಿಸ್ಬೇಕು. ನಿನ್ನ ಹೃದಯದಲ್ಲೂ ಸಹ ದೇಶ ಪ್ರೇಮದ ಭಾವನೆ ಇದೆ. ಇದನ್ನ ತಿಳ್ಕೊಂಡು ನನಗೆ ಹೆಮ್ಮೆ ಆಯ್ತು. ಎಲ್ಲ ಜೊತೆಲಿ ಹೇಳಿ, ಭಾರತ್ ಮಾತಾ ಕೀ ಜೈ. ಸಭೆಯೆಲ್ಲ ಮುಗಿದ ನಂತರ ಅವರೆಲ್ಲರೂ ಅವರವರ ಮನೆಗಳಿಗೆ ಹೋಗ್ಬಿಡ್ತಾರೆ. ಒಂದಿನ ಏನಕ್ಕಂತಂದ್ರೆ ಪಾಕಿಸ್ತಾನಿಗೆ ಸೇರಿದ ಒಂದು ಚಿಕ್ಕ ಹುಡುಗ ಬಾಲ್ ಅಲ್ಲಿ ಆಟಾಡ್ತಾ ಅವನು ಇಂಡಿಯಾ ಒಳಗಡೆ ಬಂದ್ಬಿಡ್ತಾನೆ. ಅಲ್ಲಿ ಒಳಗಡೆ ಬರ್ತಾನೋ ಇಲ್ವೋ ಸೈರನ್ ಶಬ್ದ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಸೈರನ್ ಕೇಳಿಸಿದ ತಕ್ಷಣ ಎಲ್ಲರೂ ಅಲರ್ಟ್ ಆಗ್ತಾರೆ. ಆಮೇಲೆ ಅವ್ರು ಏನಾಗತ್ತಂತ ಭಯ ಪಡ್ತಾರೆ. ಅನ್ಸುತ್ತೆ ಯಾರೋ ಆತಂಕವಾದಿ ನಮ್ಮ ಬಾರ್ಡರ್ ದಾಟಿದ್ದಾನೆ ಅಂತ. ಅವನು ಒಳಗಡೆ ಬಂದಿದ್ದಾನೆ, ಆದ್ರೆ ಬದುಕಿ ವಾಪಸ್ ಹೋಗಲ್ಲ. ಬನ್ನಿ ಹುಡ್ಕೋಣ ಅವನ್ನ. ಅಯ್ಯೋ ಅಲ್ಲ, ನಾನು ಆಡ್ತಾ ಇಲ್ಲಿ ಬಂದ್ಬಿಟ್ನಲ್ಲ, ಮತ್ತೆ ಇವರು ನನ್ನ ಆತಂಕವಾದಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಅಲಿ ತುಂಬಾನೇ ಭಯ ಪಟ್ಬಿಡ್ತಾನೆ. ಅಲ್ಲಿಂದ ಅವನ ಮನೆ ಕಡೆಗೆ ಹೋಗ್ತಾನೆ. ಅವನು ಹೋಗ್ತಿರುವ ಸಮಯದಲ್ಲಿ ಅಲ್ಲಿಗೆ ಸೈನಿಕರು ಬಂದ್ಬಿಡ್ತಾರೆ. ಗಿಡಗಳ ಮಧ್ಯದಲ್ಲಿ ಏನೋ ಶಬ್ದ ಬರ್ತಾ ಇದೆ, ಅನ್ಸುತ್ತೆ ಆತಂಕವಾದಿ ಅಲ್ಲೇ ಇದ್ದೇನೆ ಅಂತ. ನೀವ್ ಆಜ್ಞೆ ಮಾಡಿ ಸರ್, ನಾನು ಈಗ್ಲೇ ಅವನ್ನ ಶೂಟ್ ಮಾಡ್ಬಿಡ್ತೀನಿ. ಅವ್ರು ನೋಡ್ತಾರೆ, ಆದ್ರೆ ಅಲ್ಲಿ ಏನೂ ಕಾಣಿಸೋದಿಲ್ಲ. ಎಲ್ಲ ಅವರು ತುಂಬಾ ತೀವ್ರವಾಗಿ ನೋಡ್ತಾ ಇರ್ತಾರೆ. ಫೈರ್! ಈ ಬುಲೆಟ್ಗಳ ಶಬ್ದ ಕೇಳಿಸ್ಕೊಂಡಿದ ತಕ್ಷಣ ಅಲಿ ಪಾಪ ತುಂಬಾ ಭಯ ಪಡ್ತಾನೆ. ಅರೆ, ಈ ಸೈನಿಕ ನನ್ನ ಮೇಲೆ ಗುಂಡು ಹಾರಿಸ್ತಾ ಇದ್ದಾನೆ, ನಾನು ಓಡ್ಬೇಕಾಗುತ್ತೆ. ಅವನ ಪ್ರಾಣಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಅವನು ಅಲ್ಲಿಂದ ಪಾಪ ಓಡೋಗ್ಬಿಡ್ತಾನೆ. ಹೋಗ್ತಾ ಅವನು ಕಾಡೊಳಗಡೆನೆ ಹೋಗ್ಬಿಡ್ತಾನೆ. ಅಯ್ಯೋ ಅಲ್ಲ, ಕಾಡಲ್ಲಿ ಪ್ರಾಣಿ ಮತ್ತಲ್ಲಿ ಯೋಧರು, ಎರಡು ಕಡೆ ಮೃತ್ಯು ಇದೆ. ಎಲ್ಲಿ ಹೋಗ್ಬೇಕು ಇವಾಗ? ನಡ್ಕೊಂಡು ಹೋಗ್ತಿರೋದ್ರಿಂದ ಪಾಪ ಅವನಿಗೆ ತುಂಬಾನೇ ಸುಸ್ತಾಗ್ಬಿಡುತ್ತೆ. ಆಗೊಂದು ಗುಹೆ ನೋಡ್ತಾನೆ. ನಾನು ಈ ಗುಹೆಯಲ್ಲಿ ಬಚ್ಚಿಟ್ಕೋಬೇಕಾಗುತ್ತೆ. ಸೈನಿಕ ಹೋದ್ಮೇಲೆ ಆಮೇಲೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಆ ಗುಹೆ ಒಳಗಡೆ ವಿಶ್ರಾಂತಿ ತಗೊಳ್ಳೋಣ ಅನ್ಕೊಂಡು ಅವನು ಅಲ್ಲಿ ಹೋಗ್ಬಿಡ್ತಾನೆ. ಆದ್ರೆ ಅದು ಶೇರ್ ಖಾನಿನ ಗುಹೆ. ಒಳಗಡೆ ಹೋಗಿ ಅವನು ನೋಡ್ತಾನೆ, ಅವನ ಮುಂದೆ ಶೇರ್ ಖಾನ್ ನಿಂತ್ಕೊಂಡಿರ್ತಾನೆ. ಅಯ್ಯೋ ಅಲ್ಲ, ಇಲ್ಲಿ ಸಿಂಹ ಇದೆ. ನೀನ್ ಯಾರು ಮಗರಿ? ಮತ್ತೆ ಈ ಕಾಡಲ್ಲಿ ಏನ್ ಮಾಡ್ತಾ ಇದೀಯಾ? ಜಲ್ತು ಆಯ್ಬಾಲ ಗುಡ್ ಹಾಲ್ದು. ಅಯ್ಯೋ ಅಲ್ಲ, ನನ್ನ ಕಾಪಾಡು. ಭಯಪಡ್ಬೇಡ ಮರಿ, ನನಗೆ ಹೇಳು ನೀನ್ ಯಾರು ಅಂತ, ಮತ್ತೆ ಇಲ್ಲಿ ಯಾಕೆ ಬಂದಿದ್ಯಾ? ನನ್ನ ಹೆಸರು ಅಲಿ ಅಂತ. ನಾನ್ ಪಾಕಿಸ್ತಾನವನು. ಆಟಾಡ್ತಾ ಹೇಗೋ ಹಿಂದೂಸ್ತಾನ್ ಬಾರ್ಡರ್ ಪಾರ್ ಮಾಡಿ ಈ ಕಡೆ ಬಂದ್ಬಿಟ್ಟಿದೀನಿ. ಓಹ್ ನೋ, ನಿಮ್ಮ ಸೈನಿಕರು ನನ್ನ ಆತಂಕವಾದಿ ಅನ್ಕೊಂಡು ನನ್ ಮೇಲೆ ಗುಂಡು ಹಾರಿಸ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಪ್ರಾಣ ಕಾಪಾಡ್ಕೊಳಕ್ ಇಲ್ಲಿಗೆ ಬಂದಿದ್ದೀನಿ. ಹಂಗಂತ ಹೇಳಿ ಪಾಪ ಅಲಿ ತುಂಬಾ ಜೋರಾಗಿ ಅಳ್ತಾನೆ. ನನ್ನ ಕಾಪಾಡಿ, ನಾನು ನನ್ನ ಮನೆಗೆ ಹೋಗ್ಬೇಕು. ಆಗ ಗುಹೆ ಆಚೆಯಿಂದ ಸೈನಿಕರ ಶಬ್ದ ಕೇಳಿಸುತ್ತೆ. ಶೇರ್ ಸಿಂಗ್, ಹೊರಗಡೆ ಬಾ. ಆಮೇಲೆ ಅಲಿ ಪಾಪ ತುಂಬಾನೇ ಭಯ ಪಡ್ತಾನೆ. ಅಲಿ, ನಿನ್ ಗುಹೆಯಿಂದ ಹೊರಗಡೆ ಹೋಗ್ಬೇಡ, ನಾನು ಈಗ್ಲೇ ಬರ್ತೀನಿ. ಆಮೇಲೆ ಶೇರ್ ಸಿಂಗ್ ಅಲ್ಲಿಂದ ಗುಹೆ ಆಚ ಕಡೆ ಬರ್ತಾನೆ. ಶೇರ್ ಸಿಂಗ್, ನಮ್ಮ ಪ್ರದೇಶಕ್ಕೆ ಯಾರೋ ಪಾಕಿಸ್ತಾನಿ ಉಗ್ರ ನುಗ್ಗಿದ್ದಾನೆ. ನೀನು ಯಾರನ್ನಾದ್ರೂ ನೋಡಿದ್ಯಾ? ಇಲ್ಲ ಸರ್, ಆ ರೀತಿಯಾಗಿ ಯಾರು ಬಂದಿಲ್ವಲ್ಲ. ಸರಿ, ಒಂದ್ ವೇಳೆ ಯಾರ ಮೇಲಾದ್ರೂ ಸಂದೇಹ ಬಂದ್ರೆ ನಮ್ಗೆ ಕೂಡ್ಲೇ ಸುದ್ದಿ ಕೊಡ್ಬೇಕು. ಆಯ್ತು ಸರ್. ಮತ್ತೆ ಕಾಡಿನ ಆರ್ಮಿಗಳಿಗೂ ಸಹ ಹೇಳ್ಬಿಡು, ಆತನ ನಡೆಯೋದು ತುಂಬಾನೇ ಅವಶ್ಯಕ ಇದೆ. ಎಸ್ ಸರ್, ನಾನು ಈಗ್ಲೇ ಎಲ್ರಿಗೂ ಹೇಳ್ಬಿಡ್ತೀನಿ. ಆಮೇಲೆ ಸೈನಿಕರು ಅಲ್ಲಿಂದ ಹೋಗ್ಬಿಡ್ತಾರೆ. ಶೇರ್ ಸಿಂಗ್ ಅಲಿ ಹತ್ರ ಬರ್ತಾನೆ. ಭಯ ಪಡ್ಬೇಡ ಮರಿ, ಸೈನಿಕರು ಹೊರಟೋದ್ರು. ಏನ್ ಇವರು ನನ್ನ ಸಾಯಿಸ್ಬಿಡ್ತಾನ? ನಾನು ಪ್ರಾಣಿಯಾಗಿದ್ರೇನು ನಿನ್ನ ಸಾಯಿಸ್ತಾ ಇಲ್ವಲ್ಲ. ಅವರು ಮನುಷ್ಯರು, ಅವ್ರು ನಿನ್ನ ಯಾಕೆ ಸಾಯಿಸ್ತಾರೆ? ನಾನ್ ಪಾಕಿಸ್ತಾನಿ ಅಲ್ವಾ, ನನ್ನ ಉಗ್ರ ಅನ್ಕೊಂಡು ಸಾಯಿಸ್ಬಿಟ್ರೆ? ನಾವು ಹಿಂದೂಸ್ತಾನಿಗಳು ನಿರ್ದೋಷಿಗಳನ್ನ ಹೊಡೆಯಲ್ಲ ಮರಿ. ಅಂಕಲ್, ನಂಗೆ ನನ್ನ ಮನೆಗೆ ಹೋಗ್ಬೇಕು, ನನ್ಗೆ ನನ್ನ ಮನೆ ತಲುಸ್ಬಿಡಿ. ಮರಿ,
ನಾನು ನಿನ್ನ ಮನೆವರೆಗೂ ಖಂಡಿತ ಬಿಡ್ತೀನಿ. ಇದು ನನ್ನ ಶಪಥ. ನಡೆದ ಎಲ್ಲಾ ವಿಷಯವನ್ನು ಹೇಳಿದ ತಕ್ಷಣ ಅವನು ಸಂತೋಷ ಪಡ್ತಾನೆ. ಬರೀ ನೀನ್ ವಿಶ್ರಾಂತಿ ತಗೋ, ನಾನು ನಿನ್ಗೋಸ್ಕರ ಊಟ ತಗೊಂಡ್ಬರ್ತೀನಿ. ಈ ಹುಡುಗ ಉಗ್ರ ಅಲ್ಲ. ಒಂದ್ ವೇಳೆ ಇವನ್ನ ಹಿಡ್ಕೊಂಡ್ಬಿಟ್ರೆ ಆಗ ಯೋಧರು ಇವನ್ನ ಸಾಯಿಸ್ಬಿಡ್ತಾರೆ. ನಾನು ಕಾಡು ಪ್ರಾಣಿಗಳ ಸಹಾಯ ತಗೊಂಡು ಅವನನ್ನ ಈ ಬಾರ್ಡರ್ ಇಂದ ಅವನ ಮನೆಗೆ ತಲುಪಿಸ್ಬೇಕು. ಮಹಾರಾಜ, ಈ ಸಮಯದಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಹಾ, ಇವತ್ ನಂಗೆ ನಿಮ್ಮ ಸಹಾಯ ಬೇಕಾಗಿದೆ. ನೀವು ನನ್ನ ಕೈ ಜೋಡಿಸ್ತೀರಾ? ನಿಮಗೋಸ್ಕರ ನಾವು ಪ್ರಾಣ ಕೂಡ ಕೊಡ್ತೀವಿ. ಹೇಳಿ, ನಾವೇನ್ ಮಾಡ್ಬೇಕು ಮಹಾರಾಜ್? ನಾನಿವತ್ತೊಂದು ದ್ವಂದ್ವದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ನೀವು ಚಿಂತೆ ಮಾಡ್ಬೇಡಿ ಮಹಾರಾಜ್. ನೀವ್ ಹೇಳಿ ಏನ್ ದ್ವಂದ್ವ ಅಂತ. ಒಬ್ಬ ಪಾಕಿಸ್ತಾನಿನ ಕಾಪಾಡ್ಬೇಕು. ಶೇರ್ ಸಿಂಗ್ ಹಂಗಂತ ಹೇಳಿದನ ನೋಡಿ ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ. ಮಹಾರಾಜ್, ನೀವೇನ್ ಹೇಳ್ತಾ ಇದ್ದೀರಾ? ಪಾಕಿಸ್ತಾನಿನ ಕಾಪಾಡ್ಬೇಕಾ? ಹಾ, ಅವನು ಪಾಕಿಸ್ತಾನಿ ಆದ್ರೆ ನಿರ್ದೋಷಿ. ಚಿಕ್ಕ ಹುಡುಗನ? ಹಾ, ಅವನೊಬ್ಬ ಮಗು. ಅವನು ಆಡ್ತಾ ಆಡ್ತಾ ತಪ್ಪಾಗಿ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಮತ್ತೆ ನಮ್ಮ ಅವರು ಅವನ್ನ ಆತಂಕವಾದಿ ಅಂತ ಅನ್ಕೊಂಡು ಹುಡುಕ್ತಾ ಇದ್ದಾರೆ. ನಾವ್ ಅಷ್ಟೇ ಕಷ್ಟ ಬಂದ್ರು ನಾವನ್ನ ಕಾಪಾಡ್ಬೇಕು. ವಾ ಶೇರ್ ಸಿಂಗ್, ನಿನ್ನ ವಿಚಾರ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲು ನಾನು ಶೇರಿನಿ ಆಗಿದ್ರೆ ನಿಮ್ಮನ್ನ ಮದ್ವೆ ಮಾಡ್ಕೊತಿದ್ದೆ. ನರಿಯ ಮಾತನ್ನು ಕೇಳಿ ಎಲ್ಲರೂ ನಗ್ತಾರೆ. ಮಹಾರಾಜ್, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ. ಹೇಳಿ ನಾವೇನ್ ಮಾಡ್ಬೇಕು ಅಂತ. ನಾವು ಅವಕಾಶ ನೋಡ್ಕೊಂಡು ಮಗುನ ಬಾರ್ಡರ್ ಕ್ರಾಸ್ ಮಾಡಿಸ್ಬೇಕು. ಆದ್ರೆ ಮಹಾರಾಜ್, ನಮ್ಮ ಯೋಧರು ಬಾರ್ಡರ್ ಹತ್ರ 24 ಗಂಟೆ ಕಾಯ್ತಾ ಇದಾರೆ. ಅಂತರದಲ್ಲಿ ನಾವು ಅವನ್ನ ಹೇಗೆ ಬಾರ್ಡರ್ ಕ್ರಾಸ್ ಮಾಡಿಸೋದು? ಮಹಾರಾಜ್, ಅಲ್ಲಿನ ನೋಡಿ ಅನ್ಕೊಂಡ್ಬಿಡ್ತಾರೆ ಅವನೊಬ್ಬ ಪಾಕಿಸ್ತಾನಿ ಅಂತ. ಅದರದೇ ಚಿಂತೆ ಇದೆ. ಅಲ್ಲಿನ ವಾಪಸ್ ಹೇಗ್ ಕಳ್ಸೋದು ಅಂತ. ನನ್ನ ಹತ್ರ ಒಂದು ಐಡಿಯಾ ಇದೆ. ಐಡಿಯಾ ಇದ್ರೆ ಬೇಗ ಹೇಳು. ಏನು ಐಡಿಯಾ ಇದೆ ನಂತರ? ಅಲಿಯ ವೇಷನ ನಾವು ಬದಲಾಯಿಸ್ಬೇಕು. ಹಾ, ಅದರ ಬದಲಾಯಿಸಿ ಅವನ ಏನ್ ಮಾಡೋದು? ಪಂಡಿತನ ಮಗನಾಗಿ ನಾವು ಅವನ್ನ ಬದಲಾಯಿಸ್ಬೇಕು. ಇದರಿಂದ ಏನಾಗುತ್ತೆ? ಅಲ್ಲಿಗೆ ನಾವೀಗ ಗುಂಡೊಡೆದು ಅವನ್ನ ಪಂಡಿತಾಗಿ ಬದಲಾಯಿಸ್ಬೇಕು. ಚಿಕ್ಕ ಪಂಡಿತರ ಆಗ ಕಾಣಿಸ್ತಾನೆ. ವಾ ತೋಳ, ಏನ್ ಐಡಿಯಾ ನಿಂದು? ಆಗ ಎಲ್ಲರಿಗೂ ನರಿನ ಐಡಿಯಾ ಇಷ್ಟ ಆಗತ್ತೆ. ಈಗ ಅವನಿಗೆ ಗುಂಡೊಡೆದು ಅವರು ಅವನ್ನ ಪಂಡಿತರ ತಯಾರು ಮಾಡ್ತಾರೆ. ನಾವು ಅಲ್ಲಿಯ ವೇಷ ಬದಲಾಯಿಸಿದೀವಿ, ಆದ್ರೆ ಅವನ್ನ ಬಾರ್ಡರ್ ಹೇಗ್ ಕ್ರಾಸ್ ಮಾಡ್ಸೋದು? ಹಾ ಮಹಾರಾಜ್, ಬಾರ್ಡರ್ ಇರೋ ಜಾಗದಲ್ಲಿ ನಾವು ಹೋಗಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ನಮ್ಮ ಯೋಧರು ಇರ್ತಾರೆ. ಸೇನೆ ಕಡೆಗೆ ಅಲ್ಲಿನ ಕರ್ಕೊಂಡು ಹೋಗೋದು ತುಂಬಾ ರಿಸ್ಕಿ. ಆದ್ರೆ ನನ್ನ ಹತ್ರ ಈಗ ಒಂದು ಐಡಿಯಾ ಇದೆ. ಏನ್ ಐಡಿಯಾ ಇದ್ರು ಬೇಗನೆ ಹೇಳು. ನದಿ ಕಡೆಗೆ ಈಗ ಅಲ್ಲಿನ ಕರ್ಕೊಂಡು ಹೋಗ್ಬೇಕು. ನದಿಯ ರಸ್ತೆ? ಹಾ, ನಮ್ಮ ಕಾಡಿನಲ್ಲಿ ಒಂದು ನದಿ ಇದೆ. ಅದು ಇಂಡಿಯಾದಿಂದ ಪಾಕಿಸ್ತಾನ್ಗೆ ಹೋಗುತ್ತೆ. ಅಲ್ಲಿ ಯಾವ ಸೈನ್ಯನೂ ಇಲ್ಲ. ಅದೇ ಸಮಯದಲ್ಲಿ ಸೈನಿಕರು ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ತಾರೆ. ಶೇರ್ ಸಿಂಗ್, ನಾವು ಕೇಳ್ಬಿಟ್ವಿ ಆ ಆತಂಕವಾದಿ ನಿಮ್ಮ ಹತ್ರ ಇದ್ದಾನೆ ಅಂತ. ಅದನ್ ಕೇಳಿಸ್ಕೊಂಡು ಎಲ್ಲರೂ ಭಯ ಪಡ್ತಾರೆ. ಅರೆ ಇಲ್ಲ ಸರ್ದಾರ್, ಈ ಸುದ್ದಿ ಸುಳ್ಳು. ಸೈನಿಕರು ಆ ಮಗುನ ನೋಡಿ ಕೇಳ್ತಾರೆ, ಹಾಗಾದ್ರೆ ಇದ್ಯಾರು? ಮಹಾಶಯ್, ಈತನು ಪಂಡಿತ ಓಂಕಾರ್ನಾಥ್ ಜಿ ಮಗ. ಆಡ್ತಾ ಆಡ್ತಾ ತಪ್ಪಾಗಿ ಕಾಡೊಳಗಡೆ ಬಂದಿದ್ದಾನೆ. ನಿಜ ಹೇಳ್ತಾ ಇದೆಯಲ್ಲ ಶೇರ್ ಸಿಂಗ್? ಹಾ ಸರ್ಕಾರ್, ಇವನ ವೇಷ ನೋಡಿ ನಿಮ್ಗೆ ಅರ್ಥ ಆಗೇ ಇರುತ್ತೆ. ಇವರು ಪಂಡಿತ್ ಅಂತ ಅಲ್ವಾ? ಆದ್ರೆ ನೀವ್ ಇವರ ಚಿಂತೆ ಮಾಡಬೇಡಿ ಸರ್ಕಾರ್. ಇವ್ರನ್ನ ನಾವು ಜವಾಬ್ದಾರಿಯಿಂದ ಊರಿಗೆ ಬಿಟ್ಬಿಡ್ತೀವಿ. ಆಯ್ತು. ಅವ್ರು ಅಲ್ಲಿಂದ ಹೋದ ನಂತರ ಅವರೆಲ್ಲರೂ ಸ್ವಲ್ಪ ಸಂತೋಷ ಪಡ್ತಾರೆ. ಇವರು ನನ್ನ ಸಾಯಿಸೋದಿಲ್ವಲ್ಲ. ಎಲ್ಲಿವರೆಗೂ ನಾನು ಬದುಕಿದ್ದೀನಿ ಅಲ್ಲಿವರೆಗೂ ನಿನಗೇನು ಆಗಲ್ಲ. ಮಹಾರಾಜ್, ಈಗ ನಾವೇನ್ ಮಾಡೋದು? ಸಿಪಾಯಿಗಳು ಪಂಡಿತ್ ಓಂಕಾರ್ನಾಥ್ ಜಿಯ ಮನೆಗೆ ಹೋಗ್ತಾರೆ. ಅವರದೇ ಮಗನ ಅಲ್ವಾ ಅಂತ. ಒಂದ್ ವೇಳೆ ಈ ರೀತಿ ಆದ್ರೆ ನಾವಾಗ ಸಿಕ್ಕಾಕೊಳ್ತೀವಿ. ಬುದ್ಧಿವಂತ ತೋಳ, ನೀನ್ ಹೇಳು, ಈ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂತ. ನನಗೇನ್ ಅನಿಸ್ತಿದೆ ಗೊತ್ತಾ? ಇವರೆಲ್ಲರೂ ಊರೊಳಗಡೆ ಹೋಗ್ಬಿಟ್ರೆ ಸೇನೆ ಕಡೆನೆ ಇವನನ್ನ ಕರ್ಕೊಂಡು ಹೋಗಿ ನಾವು ಬಿಡ್ಬೋದಲ್ವಾ? ಅರೆ ಬಾ, ಏನ್ ತಲೆ ಇದೆ ನೋಡಿ ನಿಂಗೆ. ಸಿಪಾಯಿ ಮನೇಲಿ ಇರ್ತಾರೆ, ಮತ್ ಇವನನ್ನ ಬಾರ್ಡರ್ ಕ್ರಾಸ್ ಮಾಡ್ಸೋಣ. ಈಗ ಸಮಯ ವ್ಯರ್ಥ ಮಾಡಬೇಡಿ, ಮತ್ತೆ ಈಗ ಬೇಗ ಬಾರ್ಡರ್ ಹತ್ರ ಹೋಗಿ. ಆಮೇಲೆ ಎಲ್ಲರೂ ಸೇರ್ಕೊಂಡು ಅಲಿನ ಕರ್ಕೊಂಡು ಹೊರಡ್ ಬಿಡ್ತಾರೆ. ನೀವೆಲ್ಲರೂ ಎಷ್ಟು ಒಳ್ಳೆಯವರು. ನಾನು ಪಾಕಿಸ್ತಾನ ಆದ್ರೂ ಸಹ ನೀವು ನಮ್ಗೆ ಸಹಾಯ ಮಾಡ್ತಾ ಇದ್ದೀರಾ. ನಾವು ನಿಜವಾದ ಹಿಂದೂಸ್ತಾನಿಗಳು. ನಾವು ಯಾವುದೇ ನಿರಪರಾಧಿನ ಸಾಯೋಕೆ ಬಿಡೋದಿಲ್ಲ. ಜಂತುಗಳು ಎಲ್ಲರೂ ಸೈನ್ಯದ ಬಳಿ ಹೋಗುವಾಗ ಹಿಂದ್ಗಡೆಯಿಂದ ಅವರಿಗೆ ಶಬ್ದ ಕೇಳಿಸುತ್ತೆ. ಜೈ ಶ್ರೀರಾಮ್. ಆ ಶಬ್ದ ಕೇಳಿಸ್ಕೊಂಡು ಎಲ್ಲರೂ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಸರ್. ಉತ್ತರ ನಿನ್ ಕಡೆಯಿಂದ ಅಲ್ಲ, ಈ ಪಂಡಿತನ ಮಗನ ಕಡೆಯಿಂದ ಬೇಕು. ಸೈನಿಕರು ಅಲಿನ ನೋಡಿ ಹೀಗಂತಾರೆ, ಹೇಳು ಮರಿ. ಜೈ ಶ್ರೀರಾಮ್. ಏನಿದು ನಿಮ್ಮ ನಮಸ್ಕಾರನಾ? ಹಾ ಮರಿ,
ನಾವು ಹಿಂದೂಸ್ತಾನಿಗಳು ಭೇಟಿಯಾದಾಗ ಆಗ ಜೈ ಶ್ರೀರಾಮ್ ಅಂತೀವಿ, ಮತ್ತೆ ನೀವೇನಂತ ಕರಿತೀರಾ? ನಾವು ಸಲಾಂ ಅಲೈಕುಂ ಅಂತೀವಿ. ಮೂರ್ಖರ ನೀವು. ಒಂದು ಅಮಾಯಕ ಹುಡುಗನ ಪ್ರಾಣ ಕಾಪಾಡೋದು ಮೂರ್ಖತನ ಅಂದ್ರೆ ನಾವು ಮೂರ್ಖರೇ ಸರ್. ಅಮಾಯಕ ಹುಡುಗ? ಅರೇ ಇವನು ಪಾಕಿಸ್ತಾನಿನೇ, ಆದ್ರೆ ಮನುಷ್ಯನ ಮಗ ಅಲ್ವಾ ಸರ್. ನಮ್ಮ ನಿಯತ್ತು ಪಾಕಿಸ್ತಾನನ ಉಡಾಯಿಸೋದಕ್ಕಲ್ಲ, ಮಾನವತ್ವನ ಉಳಿಸೋದಕ್ಕೆ. ಈ ಮಗುನ ಸಾಯಿಸಿ ನಾವೇನನ್ನು ಸಾಧಿಸೋದಿಲ್ಲ, ಆದ್ರೆ ಇವನ್ನ ಕಾಪಾಡಿ ನಾವು ನಿಜವಾದ ಹಿಂದೂಸ್ತಾನಿಗಳು ಅನ್ನೋ ಗೌರವವನ್ನ ನಿಜವಾದ ಪಡ್ಕೊಂಡಿದೀವಿ. ಸ್ವಲ್ಪ ಯೋಚನೆ ಮಾಡಿ, ಈ ಮಗು ಪಾಕಿಸ್ತಾನಿಗೆ ಹೋಗಿ ಕಥೆಯನ್ನೆಲ್ಲ ಹೇಳಿದ್ರೆ ಅವ್ರಿಗೆ ನಮ್ಮೇಲಿರುವ ದ್ವೇಷ ಸ್ವಲ್ಪ ಆದ್ರೂ ಕಡಿಮೆ ಆಗತ್ತಲ್ವಾ? ಜಂತುಗಳಿಗೆ ಇರುವ ಈ ಪ್ರೀತಿಯನ್ನು ನೋಡಿ ಅವರು ತುಂಬಾ ಸಂತೋಷ ಪಡ್ತಾರೆ. ನಾವು ಹುಡುಕ್ತಾ ಇದ್ವಿ ಆತಂಕವಾದಿಯನ್ನ, ಆದ್ರೆ ನಮಗೆ ಸಿಕ್ಕಿರೋದೊಬ್ಬ ಮುಗ್ಧ ಮಗು. ಇದರ ಅರ್ಥ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ನೀವೆಲ್ಲ ಎಷ್ಟು ಒಳ್ಳೆಯವರು. ಒಂದ್ ವೇಳೆ ಇದೇ ವಿಷಯ ನೀವು ನಮ್ಗೆ ಮೊದ್ಲೇ ಹೇಳಿದ್ರೆ, ನಾವು ಸಹ ಭಾರತ ಮಾತೆಯ ಮಕ್ಕಳೇ ಅಲ್ವಾ, ನಾವು ಸಹ ಯಾವುದೇ ನಿರ್ದೋಷಿನ ಸಾಯಿಸೋದಿಲ್ಲ. ಅಂಕಲ್, ನೀವೆಲ್ಲ ಹಿಂದೂಸ್ತಾನಿಗಳು ಎಷ್ಟು ಒಳ್ಳೆಯವರು. ಮಗನೇ, ಒಳ್ಳೆ ಜನರು ಅಲ್ಲೂ ಸಹ ಇರ್ತಾರೆ, ಆದ್ರೆ ಕೆಲವು ಕೆಟ್ಟ ಜನರು ಪೂರ್ತಿ ದೇಶನ ಹಾಳು ಮಾಡ್ತಾರೆ. ನೀನ್ ದೊಡ್ಡವನಾಗಿ ಒಳ್ಳೆ ಮನುಷ್ಯ ಆಗಿ ನಿನ್ನ ದೇಶದ ಹೆಸರನ್ನ ಬೆಳಗಿಸು. ಆಯ್ತು ಅಂಕಲ್. ಸಾರ್ ಬನ್ನಿ, ಕತ್ಲಾಗೋಷ್ಟರಲ್ಲಿ ಇವನ ಜಾಗಕ್ಕೆ ಬಿಟ್ಬಿಡೋಣ. ಯಾಕಿಲ್ಲ? ಆಮೇಲೆ ಎಲ್ಲರೂ ಸೇರ್ಕೊಂಡು ಆ ದೇವದೂತ ಆದ ಆಲಿನ ಕರ್ಕೊಂಡು ಹೊರಡು ಬಿಡ್ತಾರೆ. ಅಸ್ಲಂ ಖಾನ್, ಅಲ್ಲಿ ನೋಡು, ಹಿಂದೂಸ್ತಾನಿ ಸಿಪಾಯಿಗಳು ಸಾಕಷ್ಟು ಪ್ರಾಣಿಗಳನ್ನ ಕರ್ಕೊಂಡು ನಮ್ ಕಡೆಗೆ ಬರ್ತಾ ಇದ್ದಾರೆ. ಏನೋ ವಿಷಯ ಇರ್ಬೋದು, ಎಲ್ಲ ಎಚ್ಚರಾಗಿ. ಪಾಕಿಸ್ತಾನಿ ಸೇನೆ ತುಂಬಾ ಭದ್ರವಾಗಿರ್ತಾರೆ. ಇಂಡಿಯಾ ಸೇನೆ ಹತ್ರ ಬರ್ತಿರುವಾಗಲೇ ಪಾಕಿಸ್ತಾನಿ ಸೇನೆ ಅದನ್ನ ಒಪ್ಕೊಳ್ಳೋದಿಲ್ಲ. ಎಚ್ಚರ ಇರ್ಲಿ, ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ರೆ ಆಗ ರಕ್ತದ ನದಿಯನ್ನೇ ಹರಿಸ್ಬೇಕಾಗುತ್ತೆ. ನಾವು ರಕ್ತದ ನದಿಯನ್ನಲ್ಲ, ಪ್ರೇಮದ ಗಂಗೆಯನ್ನು ಹರ್ಸಕ್ ಬಂದಿದ್ದೀವಿ. ಪ್ರೇಮದ ಗಂಗೆ ಏನಾದ್ರ ಅರ್ಥ? ಈ ಹುಡುಗ ತಪ್ಪಾಗಿ ನಮ್ಮ ಪ್ರದೇಶಕ್ಕೆ ಬಂದ್ಬಿಟ್ಟಿದ್ದ, ನಾವ್ ಇವನನ್ನ ಅವನ ಜಾಗಕ್ಕೆ ಬಿಡೋಕ್ ಬಂದಿದ್ದೀವಿ. ಅಲ್ಲಿ ಪಂಡಿತ್ ರೂಪದಲ್ಲಿರೋದನ್ನ ನೋಡಿ ಅವರು ತುಂಬಾ ಆಶ್ಚರ್ಯ ಪಡ್ತಾರೆ. ಇವನು ಪಂಡಿತನ ಮಗ, ಇವನು ಪಾಕಿಸ್ತಾನಿ ಹೇಗಾಗಕ್ ಸಾಧ್ಯ? ನಾವು ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಪ್ರದೇಶಕ್ಕೆ ಯಾರೋ ಆತಂಕವಾದಿ ಬಂದಿದ್ದಾನೆ ಅಂತ. ನಾವಿವನನ್ನ ಆತಂಕವಾದಿ ಅನ್ಕೊಂಡು ಹುಡುಕ್ತಾ ಇದ್ವಿ. ಆಗ ಕಾಡಿನ ಪ್ರಾಣಿಗಳು ಇವನ್ನ ಕಾಪಾಡೋದಕ್ಕೆ ಪಂಡಿತನ ವೇಷ ಹಾಕಿಸ್ಬಿಟ್ರು. ನೀನ್ ನಿಜ ಹೇಳ್ತಾ ಇದೀಯಲ್ಲ? ಹೌದು ಅಂಕಲ್, ಅಲ್ಲನ ಆಣೆ, ಇದು ನಿಜ. ನನ್ನ ಹೆಸರು ಅಲಿ, ಮತ್ತೆ ನಾನು ಪಾಕಿಸ್ತಾನಿ. ಅಲಿಯ ಮಾತು ಕೇಳಿ ಅಸ್ಲಾಂ ಖಾನ್ ತುಂಬಾ ಸಂತೋಷ ಪಡ್ತಾನೆ. ಎಲ್ಲಿವರೆಗೂ ಹಿಂದೂಸ್ತಾನಲ್ಲಿ ನಿಮ್ಮ ರೀತಿಯ ಜನ ಇರ್ತಾರೆ, ಅಲ್ಲಿವರೆಗೂ ಮನುಷ್ಯತ್ವ ಬದುಕೇ ಇರುತ್ತೆ. ಅಸ್ಲಾಂ ಖಾನ್ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ಅಲಿನ ಕರ್ಕೊಂಡು ಅವನು ಅಲ್ಲಿಂದ ಹೊರಡು ಬಿಡ್ತಾನೆ. ಶೇರ್ ಖಾನ್ ಮತ್ತೆ ಹಿಂದೂಸ್ತಾನದಲ್ಲಿರುವ ಎಲ್ಲರೂ ಅವನ್ನ ನೋಡ್ತಿರ್ತಾರೆ. ಶೇರ್ ಸಿಂಗ್, ಐ ಲವ್ ಯು ಟು ಅಲಿ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.